ನಮಸ್ಕಾರಗಳು. ನಾವು ಈ ದಿನ ಸೆಪ್ಟೆಂಬರ್ 1, 2025ರ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಇಲ್ಲಿ ಪಟ್ಟಿ ಮಾಡಲಾಗಿರುವ ಎಲ್ಲ ವಿಷಯಗಳ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ವಿಷಯಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿವೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ಇದುವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಒತ್ತಿ ಎಂದು ಹೇಳುತ್ತಾ, ಮೊದಲನೇ ಮಾಹಿತಿ ಬೋರ್ಡೆಕ್ಸ್ ಮಿಶ್ರಣ. ಏನಿದು ಬೋರ್ಡೆಕ್ಸ್ ಮಿಶ್ರಣ? ತಾಮ್ರದ ಸಲ್ಫೇಟ್, ಸುಣ್ಣ ಮತ್ತು ನೀರಿನಿಂದ ತಯಾರಿಸಿದ ಸಾಂಪ್ರದಾಯಿಕ ನೀಲಿ ಶಿಲೀಂಧ್ರನಾಶಕವೇ ಬೋರ್ಡೆಕ್ಸ್ ಮಿಶ್ರಣವಾಗಿದೆ. ಇದು ಬೀಜಕ ಮೊಳಕೆಯೊಡೆಯುವುದನ್ನು ತಡೆಯುವ ಮೂಲಕ ಬೆಳೆಗಳಲ್ಲಿನ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾದ ರೋಗಗಳನ್ನು ನಿಯಂತ್ರಿಸುತ್ತದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ? ಕರ್ನಾಟಕದ ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗಳಲ್ಲಿ ಅಕಾಲಿಕ ಮಳೆಯಿಂದ ಬೆಳೆ ಹಾನಿಯಾದ ನಂತರ ಈ ವರ್ಷ 3ನೇ ಅಥವಾ 4ನೇ ಬಾರಿಗೆ ಬೋರ್ಡೆಕ್ಸ್ ಮಿಶ್ರಣವನ್ನ ಹಾಕಲು ಬೆಳೆಗಾರರು ಸಜ್ಜಾಗುತ್ತಿದ್ದಾರೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಇದನ್ನ ಮೊದಲ ಬಾರಿಗೆ 19ನೇ ಶತಮಾನದಲ್ಲಿ ಫ್ರಾನ್ಸ್ನಲ್ಲಿ ಆಕಸ್ಮಿಕವಾಗಿ ಕಂಡುಹಿಡಿಯಲಾಗಿದೆ. ಬೋರ್ಡೆಕ್ಸ್ ಮಿಶ್ರಣವು ಸಾವಯವ ಕೃಷಿಯಲ್ಲಿ ಅತಿ ಉಪಯುಕ್ತವಾಗಿದೆ. ಡೌನಿ ಶಿಲೀಂಧ್ರ, ಎಲೆ ಚುಕ್ಕೆ ಮತ್ತು ಹುರುಪಿನಂತಹ ವಿವಿಧ ಸಸ್ಯ ಸೋಂಕುಗಳ ವಿರುದ್ಧ ಪರಿಣಾಮಕಾರಿಯಾದ ಒಂದು ಮಿಶ್ರಣವಾಗಿದೆ. ಈ ಮಿಶ್ರಣವು ಹಣ್ಣುಗಳು, ತರಕಾರಿಗಳು ಮತ್ತು ತೋಟಗಾರಿಕೆ ಬೆಳೆಗಳಂತಹ ವಿವಿಧ ಬೆಳೆಗಳಲ್ಲಿ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾದ ರೋಗಗಳನ್ನು ನಿಯಂತ್ರಿಸುವಲ್ಲಿ ವಿಶೇಷವಾಗಿ ಪರಿಣಾಮಕಾರಿಯಾಗಿದೆ. ಇದು ಮಳೆಗಾಲದ ವಾತಾವರಣದಲ್ಲಿಯೂ ಸಹ ಬಾಳಿಕೆ ಬರುತ್ತದೆ. ವಿವಿಧ ರೋಗಗಳ ವಿರುದ್ಧ ದೀರ್ಘಕಾಲೀನ ರಕ್ಷಣೆಯನ್ನ ನೀಡುತ್ತದೆ. ನೆಕ್ಸ್ಟ್, ಯುದ್ಧ ಕೌಶಲ 3.0 ವ್ಯಾಯಾಮ. ಭಾರತೀಯ ಸೇನೆಯು ಇತ್ತೀಚೆಗೆ ಅರುಣಾಚಲ್ ಪ್ರದೇಶದ ಎತ್ತರದ ಕಾಮೆಂಗ್ ಪ್ರದೇಶದಲ್ಲಿ ಯುದ್ಧ ಕೌಶಲ 3.0 ವ್ಯಾಯಾಮವನ್ನ ನಡೆಸಿತು. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಈ ವ್ಯಾಯಾಮವು ಸುಧಾರಿತ ತಂತ್ರಜ್ಞಾನ, ಕಾರ್ಯಾಚರಣೆಯ ನಾವೀನ್ಯತೆ ಮತ್ತು ಸೈನಿಕರ ವೃತ್ತಿಪರ ಪರಿಣಿತಿಯ ಪ್ರಭಾವಶಾಲಿ ಏಕೀಕರಣವನ್ನ ಪ್ರದರ್ಶಿಸಿತು. ಡ್ರೋನ್ ಕಣ್ಗಾವಲು, ನೈಜ ಸಮಯದ ಗುರಿ ಸ್ವಾಧೀನ, ನಿಖರವಾದ ದಾಳಿಗಳು, ವಾಯುಸಾಗರ ಪ್ರಾಬಲ್ಯ, ಸಂಘಟಿತ ಯುದ್ಧ ಭೂಮಿ ಕಾರ್ಯಾಚರಣೆಗಳು ಸೇರಿದಂತೆ ಬಹುಡೊಮೇನ್ ಪರಿಸರದಲ್ಲಿ ಕಾರ್ಯನಿರ್ವಹಿಸುವ ಸೈನ್ಯದ ಸಾಮರ್ಥ್ಯವನ್ನ ದೊಡ್ಡ ಪ್ರಮಾಣದ ಕುಶಲತೆಯು ಎತ್ತಿ ತೋರಿಸಿದೆ. ಈ ವ್ಯಾಯಾಮವು ಸೈನ್ಯವು ಎತ್ತರದ ಪ್ರದೇಶಗಳಲ್ಲಿ ಕಠಿಣ ಹವಾಮಾನ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಿಸಲು ಸನ್ನದ್ಧವಾಗಿದೆ ಎಂಬುದನ್ನು ದೃಢಪಡಿಸಿತು. ಮಾನವರಹಿತ ವ್ಯವಸ್ಥೆಗಳು, ನಿಖರ ಶಸ್ತ್ರಾಸ್ತ್ರಗಳು ಮತ್ತು ಬಹುಡೊಮೇನ್ ಕಾರ್ಯಾಚರಣೆಯ ತಂತ್ರಗಳು ಸೇರಿದಂತೆ ಉದಯೋನ್ಮುಖ ತಂತ್ರಜ್ಞಾನಗಳು ಸಂಯೋಜಿಸುವ ಬದ್ಧತೆಯನ್ನ ಇದು ಪುನರುಚ್ಚರಿಸಿತು. ನೆಕ್ಸ್ಟ್, ಧೌಲಿಗಂಗಾ ಜಲವಿದ್ಯುತ್ ಯೋಜನೆ. ಪಿಥೋರ್ಗಢದ ಧಾರ್ಚುಲಾ ಪ್ರದೇಶದಲ್ಲಿ 280 ಮೆಗಾವ್ಯಾಟ್ ಧೌಲಿಗಂಗಾ ಜಲವಿದ್ಯುತ್ ಯೋಜನೆಯ ಸುರಂಗದೊಳಗೆ ಸುಮಾರು 22 ಗಂಟೆಗಳ ಕಾಲ ಸಿಲುಕಿಕೊಂಡಿದ್ದ NHPCಯ 19 ಕಾರ್ಮಿಕರು ಮತ್ತು ಅಧಿಕಾರಿಗಳನ್ನ ರಕ್ಷಿಸಲಾಗಿದೆ. ಅದರಿಂದ ಈ ಜಲವಿದ್ಯುತ್ ಯೋಜನೆ ಸುದ್ದಿಯಲ್ಲಿದೆ. ಈ ಜಲವಿದ್ಯುತ್ ಯೋಜನೆಯು ಧೌಲಿಗಂಗಾ ನದಿಗೆ ಸಂಬಂಧಪಟ್ಟದ್ದಾಗಿದ್ದು, ಧೌಲಿಗಂಗಾ ನದಿಯು ಅಲಕನಂದಾ ನದಿಯ ಪ್ರಮುಖ ಉಪನದಿಗಳಲ್ಲಿ ಒಂದಾಗಿದೆ. ಇದು ಗಂಗಾ ನದಿ ವ್ಯವಸ್ಥೆಯ ಪ್ರಮುಖ ಅಂಶವಾಗಿದೆ. ಈ ಯೋಜನೆಯು ಪ್ರಸ್ತುತ ರಾಷ್ಟ್ರೀಯ ಜಲ ವಿದ್ಯುತ್ ನಿಗಮ NHPCಯ ಒಡೆತನದಲ್ಲಿದೆ. ನೆಕ್ಸ್ಟ್, ಇಂಡಿಯನ್ ರೋಸ್ವುಡ್. ಇಂಡಿಯನ್ ರೋಸ್ವುಡ್ ಅನ್ನು ನಾವು ನಮ್ಮ ಆಡು ಭಾಷೆಯಲ್ಲಿ ಶೀಶಮ್ ಅಂತ ಹೇಳಿ ಕರಿತೀವಿ. ಸೀಸಮ್ ಕಟ್ಟಿಗೆ, ಸೀಸಮ್ ಮರ ಎಂದು ಬಳಸುತ್ತೇವೆ. ಅದರ ಬಗ್ಗೆ ಮಾಹಿತಿ. ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ನಡೆಸಿದ ಇತ್ತೀಚಿನ ಆವಾಸಸ್ಥಾನ ಮಾದರಿಯ ಪ್ರಕಾರ ಡಾಲ್ಬರ್ಜಿಯಾ ಲ್ಯಾಟಿಪೋಲಿಯಾ ಭಾರತೀಯ ರೋಸ್ವುಡ್ಗೆ ಸೂಕ್ತವಾದ ಆವಾಸಸ್ಥಾನದಲ್ಲಿ ಕೇವಲ 17.2% ಮಾತ್ರ ಸಂರಕ್ಷಿತ ಪ್ರದೇಶಗಳಲ್ಲಿದೆ ಎಂದು ತಿಳಿಸಿದೆ. ಆದ್ದರಿಂದ ಇಂಡಿಯನ್ ರೋಸ್ವುಡ್ ಸುದ್ದಿಯಲ್ಲಿದೆ. ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ಮರವನ್ನ ಸಾಮಾನ್ಯವಾಗಿ ಕಾಡುಗಳ ದಂತ ಎಂದು ಕರೆಯಲಾಗುತ್ತದೆ. ಇಂಡಿಯನ್ ರೋಸ್ವುಡ್ ವೇಗವಾಗಿ ಬೆಳೆಯುವ ಗಟ್ಟಿಮುಟ್ಟಾದ ಪತನಶೀಲ ವಕ್ರ ರೋಸ್ವುಡ್ ಆಗಿದೆ. ಇದು ಹಿಮಾಲಯದ ತಪ್ಪಲಿನಲ್ಲಿ ಕಂಡುಬರುತ್ತದೆ. ಪಶ್ಚಿಮದಲ್ಲಿ ಅಫಘಾನಿಸ್ತಾನದಿಂದ ಪೂರ್ವದಲ್ಲಿ ಭಾರತದ ಬಿಹಾರದವರೆಗೆ ಇದು ವ್ಯಾಪಿಸಿದೆ. ಇದು ಉದ್ದವಾದ ಚರ್ಮದ ಎಲೆಗಳು, ಬಿಳಿ ಅಥವಾ ಗುಲಾಬಿ ಬಣ್ಣದ ಹೂಗಳನ್ನು ಹೊಂದಿರುತ್ತದೆ. ಭಾರತೀಯ ರೋಸ್ವುಡ್ ಇದರ ಶ್ರೀಮಂತ ಧಾನ್ಯ, ಆಳವಾದ ಬಣ್ಣ ಮತ್ತು ಅಸಾಧಾರಣ ಬಾಳಿಕೆಗೆ ಹೆಸರುವಾಸಿಯಾಗಿದೆ.
ಇದು ಪೀಠೋಪಕರಣಗಳು, ಕರಕುಶಲ ಕೈಗಾರಿಕೆಗಳಿಗೆ ಪ್ರೀಮಿಯಂ ಮರದ ಸಂಪನ್ಮೂಲವಾಗಿ ಮತ್ತು ಪ್ರಮುಖ ಪರಿಸರ ಪ್ರಭೇದವಾಗಿ ಕಾರ್ಯನಿರ್ವಹಿಸುತ್ತದೆ. ಇದನ್ನು ಸಾಮಾನ್ಯವಾಗಿ ಪೀಠೋಪಕರಣಗಳು, ಸಂಗೀತ ವಾದ್ಯಗಳು, ಅಲಂಕಾರಿಕ ವಸ್ತುಗಳು, ವೇನಿರ್ಗಳಿಗೆ ಬಳಸಲಾಗುತ್ತದೆ. ರೋಸ್ವುಡ್ ಮರಗಳು ಸಾರಜನಕ ಸ್ಥಿರೀಕರಣದ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸುತ್ತವೆ, ಪಕ್ಷಿ ಮತ್ತು ಕೀಟಗಳ ವೈವಿಧ್ಯತೆಯನ್ನು ಬೆಂಬಲಿಸುತ್ತವೆ, ದೀರ್ಘಕಾಲೀನ ಇಂಗಾಲದ ಸಿಂಕ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಈ ಮರದ ಸಂರಕ್ಷಣಾ ಸ್ಥಿತಿ ಐಯುಸಿಎನ್ನಲ್ಲಿ ದುರ್ಬಲವಾಗಿದೆ. ಸೈಟ್ಸ್ ಪಟ್ಟಿ ಅನುಬಂಧ 2ರಲ್ಲಿ ಇದನ್ನು ಸಂರಕ್ಷಿಸಲಾಗಿದೆ. ಈಗಾಗಲೇ ನಾನು ತುಂಬ ಸಾರಿ ಐಯುಸಿಎನ್ ಮತ್ತು ಸೈಟ್ಸ್ ಇವುಗಳ ಫುಲ್ ಫಾರ್ಮ್ ಅನ್ನು ಹೇಳಿದ್ದೇನೆ. ನೀವು ಕಮೆಂಟ್ ಬಾಕ್ಸ್ನಲ್ಲೇ ಕಮೆಂಟ್ ಮಾಡಿ, ಅದು ನಿಮಗೆ ರಿವಿಷನ್ ಆಗಲು ಸಹಾಯವಾಗುತ್ತದೆ. ಭಾರತದಲ್ಲಿ ಈ ಮರವನ್ನು ಶೀಶಮ್ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಗ್ರೇಟ್ ಸಾಲ್ಟ್ ಲೇಕ್. ಇದು ಅಮೆರಿಕಾದ ಉತ್ತರ ಉತಾಹ್ನಲ್ಲಿರುವ ಒಂದು ಲವಣಯುಕ್ತ ಸರೋವರವಾಗಿದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಗ್ರೇಟ್ ಸಾಲ್ಟ್ ಲೇಕ್ ಕುಗ್ಗುತ್ತಿದ್ದಂತೆ ವಿಜ್ಞಾನಿಗಳು ಅದರ ಒಣಗುತ್ತಿರುವ ಸರೋವರದ ತಳದಲ್ಲಿ ಅಡಗಿರುವ ನಿಗೂಢ ಅಂತರ್ಜಲ ವಯಸ್ಸಿಸ್ಗಳನ್ನು ಪತ್ತೆ ಹಚ್ಚುತ್ತಿದ್ದಾರೆ. ಅದರಿಂದ ಈ ಲೇಕ್ ಸುದ್ದಿಯಲ್ಲಿದೆ. ಇದು ಪಶ್ಚಿಮ ಗೋಳಾರ್ಧದಲ್ಲಿ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಮೂಲವಾಗಿದೆ. ವಿಶ್ವದ ಅತ್ಯಂತ ಲವಣಯುಕ್ತ ಒಳನಾಡಿನ ಜಲಮಾರ್ಗಗಳಲ್ಲಿ ಒಂದಾಗಿದೆ. ಈ ಸರೋವರವು ಬೆರ್, ವೆಬರ್, ಜೋರ್ಡಾನ್ ನದಿಗಳಿಂದ ಪೋಷಿಸಲ್ಪಡುತ್ತದೆ. ಯಾವುದೇ ಹೊರಹರಿವು ಈ ಸರೋವರಕ್ಕೆ ಇಲ್ಲ. ಈ ಸರೋವರದ ಉದ್ದ 120 ಕಿಲೋಮೀಟರ್, ಅಗಲ 45 ಕಿಲೋಮೀಟರ್ ಆಗಿದೆ. ಮೃತ ಸಮುದ್ರದಂತೆಯೇ ಗ್ರೇಟ್ ಸಾಲ್ಟ್ ಲೇಕ್ ಕೂಡ ಶುಷ್ಕ ವಾತಾವರಣದಲ್ಲಿ ನೆಲೆಸಿದೆ. ಸಾಗರಗಳಂತೆ ರಾಸಾಯನಿಕ ಗುಣಲಕ್ಷಣಗಳನ್ನು ಇದು ಹೊಂದಿದೆ. ಆದಾಗ್ಯೂ ಸರೋವರಕ್ಕೆ ನೀರು ಸರಬರಾಜು ಮಾಡುವ ನದಿಗಳಿಂದ ಬರುವ ನೀರಿನ ಪೂರೈಕೆಗಿಂತ ನೈಸರ್ಗಿಕ ಆವಿಯಾಗುವಿಕೆ ಹೆಚ್ಚಾಗಿರುವುದರಿಂದ ಇದು ಸಾಗರಗಳಿಗಿಂತ ಹೆಚ್ಚಿನ ಲವಣಾಂಶವನ್ನು ಹೊಂದಿದೆ. ಗ್ರೇಟ್ ಸಾಲ್ಟ್ ಲೇಕ್ ಹೆಚ್ಚಿನ ಲವಣಾಂಶವನ್ನು ಹೊಂದಿರಲು ಕಾರಣವೇನು? ಇಲ್ಲಿ ನೈಸರ್ಗಿಕ ಆವಿಯಾಗುವಿಕೆ ಹೆಚ್ಚಾಗಿರುವುದರಿಂದ ಈ ಸರೋವರ ಸಾಗರಗಳಿಗಿಂತ ಅತಿ ಹೆಚ್ಚಿನ ಲವಣಾಂಶವನ್ನು ಹೊಂದಿದೆ. ಇದು ಪ್ರಶ್ನೆಯಾಗಬಹುದು. ಈ ಮಾಹಿತಿಯ ಬಗ್ಗೆ ಒಂದಿಷ್ಟು ಹೆಚ್ಚಿನ ಗಮನವನ್ನು ನೀಡಿ. ನೆಕ್ಸ್ಟ್, ಕೋಯಾ ಬುಡಕಟ್ಟು ಜನಾಂಗ. ಲಂಬಾಡಿ, ಸುಗಳಿ ಮತ್ತು ಬಂಜಾರ ಸಮುದಾಯಗಳ ಎಸ್ಟಿ ಸ್ಥಾನಮಾನದ ಕುರಿತು ತೆಲಂಗಾಣ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಕೋಯಾ ಬುಡಕಟ್ಟು ಸದಸ್ಯರು ಸಲ್ಲಿಸಿದ್ದ ಅರ್ಜಿಯ ಮೇರೆಗೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನೋಟಿಸ್ ಜಾರಿ ಮಾಡಿದೆ. ಮೀಸಲಾತಿ ಸವಲತ್ತುಗಳ ಮೇಲಿನ ಪರಿಣಾಮವನ್ನು ಉಲ್ಲೇಖಿಸಿ ಈ ಅರ್ಜಿಯನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಆದ್ದರಿಂದ ಕೋಯಾ ಬುಡಕಟ್ಟು ಜನಾಂಗ ಸುದ್ದಿಯಲ್ಲಿದೆ. ಕೋಯಾಗಳು ಭಾರತದಲ್ಲಿರುವ ಕೆಲವೇ ಬಹುಜನಾಂಗೀಯ ಮತ್ತು ಬಹುಭಾಷಾ ಬುಡಕಟ್ಟು ಸಮುದಾಯಗಳಲ್ಲಿ ಒಂದಾಗಿದೆ. ಇವರು ಆಂಧ್ರಪ್ರದೇಶ, ತೆಲಂಗಾಣ, ಛತ್ತೀಸ್ಗಢ, ಒಡಿಶಾ ರಾಜ್ಯಗಳಲ್ಲಿ ಗೋದಾವರಿ ನದಿಯ 2 ಬದಿಗಳಲ್ಲಿರುವ ಕಾಡುಗಳು, ಬಯಲು ಪ್ರದೇಶಗಳು ಮತ್ತು ಕಣಿವೆಗಳಲ್ಲಿ ವಾಸಿಸುತ್ತಾರೆ. ಕೋಯಗಳು ತಮ್ಮನ್ನು ಕೋಯಿತೂರ್ ಎಂದು ಕರೆದುಕೊಳ್ಳುತ್ತಾರೆ. ಇವರು ಉತ್ತರ ಭಾರತದ ಬಸ್ತಾರ್ನಲ್ಲಿರುವ ತಮ್ಮ ಮೂಲ ಮನೆಯಿಂದ ಮಧ್ಯ ಭಾರತಕ್ಕೆ ವಲಸೆ ಬಂದಿದ್ದಾರೆಂದು ಹೇಳಲಾಗುತ್ತದೆ. ಇವರು ಕೋಯ ಭಾಷೆಯನ್ನ ಮಾತನಾಡುತ್ತಾರೆ. ಇದನ್ನು ಕೋಯ್ ಭಾಷಾ ಎಂದು ಕರೆಯಲಾಗುತ್ತದೆ. ದ್ರಾವಿಡ ಭಾಷಾ ಕುಟುಂಬದ ಸದಸ್ಯರು ಇವರಾಗಿದ್ದಾರೆ. ಇದು ಗೊಂಡಿಗೆ ನಿಕಟ ಸಂಬಂಧವನ್ನ ಹೊಂದಿದೆ. ಇವರು ತೆಲುಗಿನಿಂದ ಬಲವಾಗಿ ಪ್ರಭಾವಿತರಾಗಿದ್ದಾರೆ. ಹೆಚ್ಚಿನ ಕೋಯಾಗಳು ಕೋಯಿಯ ಜೊತೆಗೆ ಗೊಂಡಿ ಅಥವಾ ತೆಲುಗು ಭಾಷೆಯನ್ನ ಮಾತನಾಡುತ್ತಾರೆ. ಸಾಂಪ್ರದಾಯಿಕವಾಗಿ ಇವರು ಪಶುಪಾಲಕರು, ಸ್ಥಳಾಂತರ ಕೃಷಿಕರಾಗಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇವರು ಪಶುಸಂಗೋಪನೆ, ಕಾಲೋಚಿತ ಅರಣ್ಯ ಸಂಗ್ರಹಣೆಗಳಿಂದ ಪೂರಕವಾದ ಸ್ಥಿರ ಕೃಷಿಯನ್ನ ಅಳವಡಿಸಿಕೊಂಡಿದ್ದಾರೆ. ಇವರು ಜೋಳ, ರಾಗಿ, ಬಜ್ರಾ ಮತ್ತು ಇತರ ಬೆಳೆಗಳನ್ನು ಬೆಳೆಯುತ್ತಾರೆ. ಕೋಯಾಗಳು ಪಿತೃಪ್ರಧಾನ ಕುಟುಂಬವನ್ನ ಹೊಂದಿದ್ದಾರೆ. ಈ ಕುಟುಂಬವನ್ನ ಕುಟುಂಬ ಎಂದು ಕರೆಯಲಾಗುತ್ತದೆ. ಕೋಯಾಗಳಲ್ಲಿ ಏಕಪತ್ನಿತ್ವ ಪ್ರಚಲಿತವಾಗಿದೆ. ಕೋಯಾಗಳು ಸಾಮಾನ್ಯವಾಗಿ ನೀರಿನ ಮೂಲಗಳ ಬಳಿ ಇರುವ ಹಳ್ಳಿಗಳಲ್ಲಿ ವಾಸಿಸುತ್ತಾರೆ. ಹಳ್ಳಿಗಳು 3 ರಿಂದ 60ಕ್ಕೂ ಹೆಚ್ಚು ಮನೆಗಳ ಗಾತ್ರದಲ್ಲಿ ಬದಲಾಗುತ್ತದೆ. ಪ್ರತಿಯೊಂದು ಗ್ರಾಮದ ಮುಖ್ಯಸ್ಥನನ್ನು ಪೇಡ ಎಂದು ಕರೆಯಲಾಗುತ್ತದೆ. ಕೋಯಾ ಜನರು ತಮ್ಮದೇ ಆದ ಜನಾಂಗೀಯ ಧರ್ಮವನ್ನು ಆಚರಿಸುತ್ತಾರೆ. ಆದರೆ ಹಲವಾರು ಹಿಂದೂ ದೇವರು ಮತ್ತು ದೇವತೆಗಳನ್ನು ಪೂಜಿಸುತ್ತಾರೆ. ಅನೇಕ ಕೋಯಾ ದೇವತೆಗಳು ಸ್ತ್ರೀಯರು ಮತ್ತು ಅವುಗಳಲ್ಲಿ ಪ್ರಮುಖವಾದದ್ದು ಭೂಮಿ ತಾಯಿ.
ಅವರು ಅಗತ್ಯವಿರುವ ಕುಟುಂಬಗಳಿಗೆ ಸಹಾಯ ಮಾಡಲು ಆಹಾರ ಭದ್ರತೆಯನ್ನು ಒದಗಿಸಲು ಗ್ರಾಮ ಮಟ್ಟದಲ್ಲಿ ಸಮುದಾಯ ನಿಧಿಗಳು ಮತ್ತು ಧಾನ್ಯ ಬ್ಯಾಂಕ್ಗಳನ್ನು ನಿರ್ವಹಿಸುತ್ತಾರೆ. ಕೋಯಾಗಳು ಸತ್ತವರನ್ನ ಹೂಳುತ್ತಾರೆ ಹಾಗೂ ಸುಡುತ್ತಾರೆ. ಅವರು ಸತ್ತವರ ನೆನಪಿಗಾಗಿ ಮೆನ್ಹಿರ್ಗಳನ್ನು ನಿರ್ಮಿಸುತ್ತಾರೆ. ಇವರ ಪ್ರಮುಖ ಹಬ್ಬಗಳು ವಿಜ್ಜಿ ಪಾಂಡುಮ ಬೀಜಗಳ ಆಕರ್ಷಕ ಹಬ್ಬ, ಕೊಂಡಲ ಕೊಲುಪು ಬೆಟ್ಟದ ದೇವತೆಗಳನ್ನು ಸಮಾಧಾನಪಡಿಸುವ ಹಬ್ಬ. ಇವೆರಡೂ ಇವರ ಪ್ರಮುಖ ಹಬ್ಬಗಳಾಗಿವೆ. ಕೋಯಾಗಳ ಹಬ್ಬಗಳು ವಿವಾಹ ಸಂದರ್ಭಗಳಲ್ಲಿ ಪೆರ್ಮಾಕೋಕ್ ಅಂದರೆ ಕಾಡೆಮ್ಮೆ ಕೊಂಬಿನ ನೃತ್ಯ ಎಂಬ ಸದೃಢ ವರ್ಣರಂಜಿತ ನೃತ್ಯವನ್ನ ಪ್ರದರ್ಶಿಸುತ್ತಾರೆ. 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ 7,38,629 ರಷ್ಟು ಕೋಯಾ ಬುಡಕಟ್ಟಿನ ಜನಸಂಖ್ಯೆ ಭಾರತದಲ್ಲಿ ಇದೆ. ನೆಕ್ಸ್ಟ್, ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ದೇಶಾದ್ಯಂತ ಸೌಲಭ್ಯ ವಂಚಿತ ಹುಡುಗಿಯರಿಗೆ ಶಿಕ್ಷಣ ನೀಡುವ ಸಲುವಾಗಿ ಕೆಲಸ ಮಾಡುವ ಭಾರತೀಯ ಸಂಸ್ಥೆಯಾದ ಎಜುಕೇಟ್ ಗರ್ಲ್ಸ್ಗೆ 2025ರ ರಾಮ್ಸನ್ ಮ್ಯಾಗ್ಸೆಸೆ ಪ್ರಶಸ್ತಿಯು ಘೋಷಿಸಲಾಗಿದೆ. ಆದ್ದರಿಂದ ಈ ಪ್ರಶಸ್ತಿ ಸುದ್ದಿಯಲ್ಲಿದೆ. ಇದು ಏಷ್ಯಾದ ಪ್ರಮುಖ ಪ್ರಶಸ್ತಿ ಮತ್ತು ಅತ್ಯುನ್ನತ ಗೌರವವಾಗಿದ್ದು, ಏಷ್ಯಾದಲ್ಲಿ ಚೈತನ್ಯ ಮತ್ತು ಪರಿವರ್ತನಾತ್ಮಕ ನಾಯಕತ್ವದ ಶ್ರೇಷ್ಠತೆಯನ್ನ ಆಚರಿಸುತ್ತದೆ. ಇದು ಫಿಲಿಪೈನ್ಸ್ನ ಮಾಜಿ ಅಧ್ಯಕ್ಷ ರಾಮನ್ ಮ್ಯಾಗ್ಸೆಸೆ ಅವರ ಆಡಳಿತದಲ್ಲಿ ಸಮಗ್ರತೆ, ಜನರಿಗೆ ಧೈರ್ಯಶಾಲಿ ಸೇವೆ ಮತ್ತು ಪ್ರಜಾಪ್ರಭುತ್ವ ಸಮಾಜದೊಳಗೆ ಪ್ರಾಯೋಗಿಕ ಆದರ್ಶವಾದ ಉದಾಹರಣೆಯನ್ನ ಶಾಶ್ವತಗೊಳಿಸಲು ಸ್ಥಾಪಿಸಲಾದ ವಾರ್ಷಿಕ ಪ್ರಶಸ್ತಿಯಾಗಿದೆ. RMAF ಟ್ರಸ್ಟಿಗಳ ಮಂಡಳಿಯಿಂದ ವಾರ್ಷಿಕವಾಗಿ ಆಯ್ಕೆಯಾಗುವ ಪ್ರಶಸ್ತಿ ಪುರಸ್ಕೃತರಿಗೆ ಪ್ರಮಾಣ ಪತ್ರ ಮತ್ತು ಪ್ರೊಫೈಲ್ನಲ್ಲಿ ಬಲಭಾಗದಲ್ಲಿ ರಾಮನ್ ಮ್ಯಾಗ್ಸೆಸೆ ಅವರ ಉಬ್ಬು ಚಿತ್ರವಿರುವ ಪದಕವನ್ನು ನೀಡಲಾಗುತ್ತದೆ. 1958ರಿಂದ 2008ರವರೆಗೆ ಪ್ರಶಸ್ತಿಯನ್ನು ವಾರ್ಷಿಕವಾಗಿ 6 ವಿಭಾಗಗಳಲ್ಲಿ ನೀಡಲಾಗುತ್ತಿತ್ತು. ಸರ್ಕಾರಿ ಸೇವೆ, ಸಾರ್ವಜನಿಕ ಸೇವೆ, ಸಮುದಾಯ ನಾಯಕತ್ವ, ಇತರ ಸರ್ಕಾರಿ ಸೇವೆ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಥವಾ ಮಿಲಿಟರಿ ಸೇರಿದಂತೆ ಸರ್ಕಾರದ ಯಾವುದೇ ಶಾಖೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಅತ್ಯುತ್ತಮ ಸೇವೆಯನ್ನು ಗುರುತಿಸಲು ಈ ಕ್ಷೇತ್ರವನ್ನು ಆಯ್ದುಕೊಳ್ಳಲಾಗುತ್ತಿತ್ತು. ಖಾಸಗಿ ನಾಗರಿಕನೊಬ್ಬ ಸಾರ್ವಜನಿಕ ಹಿತಕ್ಕಾಗಿ ನೀಡಿದ ಅತ್ಯುತ್ತಮ ಸೇವೆಯನ್ನು ಗುರುತಿಸುವುದು ಸಾರ್ವಜನಿಕ ಸೇವೆ. ಅನುಕೂಲಕರಿಗೆ ಪೂರ್ಣ ಅವಕಾಶಗಳು ಅನಾನುಕೂಲರಿಗೆ ಪೂರ್ಣ ಅವಕಾಶಗಳು ಮತ್ತು ಉತ್ತಮ ಜೀವನವನ್ನು ಪಡೆಯಲು ಸಹಾಯ ಮಾಡುವಲ್ಲಿ ಸಮುದಾಯ ನಾಯಕತ್ವವನ್ನು ಗುರುತಿಸುವುದು. ಪತ್ರಿಕೋದ್ಯಮ, ಸಾಹಿತ್ಯ, ಸೃಜನಶೀಲ ಸಂವಹನ ಕಲೆಗಳು, ಪರಿಣಾಮಕಾರಿ ಬರವಣಿಗೆ, ಪ್ರಕಟಣೆ, ಛಾಯಾಗ್ರಹಣ, ರೇಡಿಯೋ, ದೂರದರ್ಶನ, ಸಿನಿಮಾ ಕಲೆಗಳ ಬಳಕೆಯನ್ನ ಸಾರ್ವಜನಿಕ ಹಿತದೃಷ್ಟಿಯಿಂದ ಒಂದು ಶಕ್ತಿಯಾಗಿ ಗುರುತಿಸುವುದು. ಶಾಂತಿ ಮತ್ತು ಅಂತಾರಾಷ್ಟ್ರೀಯ ತಿಳುವಳಿಕೆ, ದೇಶಗಳ ಒಳಗೆ ಮತ್ತು ದೇಶಾದ್ಯಂತ ಸುಸ್ಥಿರ ಅಭಿವೃದ್ಧಿಯ ಅಡಿಪಾಯವಾಗಿ ಸ್ನೇಹ, ಸಹಿಷ್ಣುತೆ, ಶಾಂತಿ ಮತ್ತು ಒಗ್ಗಟ್ಟಿನ ಪ್ರಗತಿಗೆ ಕೊಡುಗೆಗಳನ್ನು ಗುರುತಿಸುವುದು. ಉದಯೋನ್ಮುಖ ನಾಯಕತ್ವ, 40 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸಿನ ವ್ಯಕ್ತಿಯನ್ನು ಅವನ ಅಥವಾ ಅವಳ ಸಮುದಾಯದಲ್ಲಿನ ಸಾಮಾಜಿಕ ಬದಲಾವಣೆಯ ವಿಷಯಗಳ ಕುರಿತು ಅತ್ಯುತ್ತಮ ಕೆಲಸ ಮಾಡಿದ್ದಕ್ಕಾಗಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಉದಯೋನ್ಮುಖ ನಾಯಕತ್ವದ ವರ್ಗವನ್ನು 2000ರಲ್ಲಿ ಉದ್ಘಾಟಿಸಲಾಯಿತು. ಫೋರ್ಡ್ ಫೌಂಡೇಶನ್ ಅನುದಾನದಿಂದ ಇದು ಬೆಂಬಲಿತವಾಗಿದೆ. ವಿಜೇತರಿಗೆ ಪ್ರಮಾಣ ಪತ್ರ ಮತ್ತು ರಾಮನ್ ಮ್ಯಾಗ್ಸೆಸೆ ಅವರ ಉಬ್ಬು ಚಿತ್ರವಿರುವ ಪದಕವನ್ನು ನೀಡಲಾಗುತ್ತದೆ. ಇದನ್ನು ಆಗಸ್ಟ್ 31ರಂದು ಫಿಲಿಪೈನ್ಸ್ನ ಮನಿಲಾದಲ್ಲಿ ಔಪಚಾರಿಕ ಸಮಾರಂಭಗಳಲ್ಲಿ ಪ್ರದಾನ ಮಾಡಲಾಗಿದೆ. ಇದು ಅತ್ಯಂತ ಗೌರವಾನ್ವಿತ ಫಿಲಿಪೈನ್ ಅಧ್ಯಕ್ಷರ ಜನ್ಮ ದಿನಾಚರಣೆಯಾಗಿದ್ದು, ಇವರ ಆದರ್ಶಗಳು 1957ರಲ್ಲಿ ಪ್ರಶಸ್ತಿಯ ಸೃಷ್ಟಿಗೆ ಸ್ಫೂರ್ತಿ ನೀಡಿವೆ. ಭಾರತದಲ್ಲಿ ಈ ಪ್ರಶಸ್ತಿಯನ್ನು ಪಡೆದಂತಹವರು ಮದರ್ ತೆರೇಸಾ, ಅರುಣ್ ಶೌರಿ, ಮಹೇಶ್ವೇತಾ ದೇವಿ, ಕಿರಣ್ ಬೇಡಿ, ರವೀಶ್ ಕುಮಾರ್, ಅರವಿಂದ್ ಕೇಜ್ರಿವಾಲ್, ಸೋನಮ್ ವಾಂಗ್ಚುಕ್, ಅಂಶು ಗುಪ್ತಾ ಇವರೆಲ್ಲರೂ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಪಡೆದ ಭಾರತೀಯರಾಗಿದ್ದಾರೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.